ಒಂದು ವಿಡಿಯೋದಲ್ಲಿ ನಾನು 5 ಅಂಕದ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ವಿತ್ 1 ಮಾರ್ಕ್ಸ್ ಕ್ವೆಶನನ್ನು ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ MCQಗಳನ್ನೆಲ್ಲ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು. X1 ಸರಕಿನ ಬೆಲೆ ₹5, X2 ಸರಕಿನ ಬೆಲೆ ₹10 ಆಗಿದೆ. ಅನುಭೋಗಿ ಆದಾಯ ₹200 ಇದ್ದಾಗ ಕೆಳಗಿನವುಗಳಿಗೆ ಉತ್ತರಿಸಿ. ಇಂಗ್ಲೀಷ್ ಮೀಡಿಯಮಲ್ಲಿ ಕೊಟ್ಟಿದ್ದೀನಿ. ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಕೂಡ ಇದೆ. ಇದನ್ನು ನೀವು ನೋಡ್ಕೋಬಹುದು. ನೋಡಿ, ಸಮನಾಗಿರ್ತದೆಯೇ? ಹೌದು, ಸಮನಾಗಿರ್ತದೆ. ಬಿಟ್ಟು ಕೊಡಬೇಕಾಗಿರ್ತದೆಯೋ? ಇದು ಒಂದು ಬಿಟ್ ಸರಿ ಅಂತ ಬರೀರಿ. ಅದಾದ ನಂತರ ಹೌದು ಅಂತ ಬರೀರಿ. ಇದಕ್ಕೆ ಇಲ್ಲಿ ನೀವು ಇವು 2 ಪ್ರಶ್ನೆಗೆ ನೀವು ಲೆಕ್ಕ ಮಾಡಬೇಕು. X1 ಸರಕು ಎಷ್ಟಿದೆ? ₹5 ಇದೆ. X1 ಸರಕಿನ ಬೆಲೆ ₹5 ಇದೆ. ಎಷ್ಟು ತಗೋಬೋದು? X2 ಪ್ರೈಸ್ ₹10 ಇದೆ. ಎಷ್ಟು ತಗೋಬೋದು? ಎಲ್ಲ ಕ್ವಶನ್ ಇದೆ. ನೀವು ಅದನ್ನು ಆನ್ಸರ್ ಮಾಡಿ. 3 ಮಾಡಿದ್ದೀನಿ, 2 ನೀವು ಕಮೆಂಟಲ್ಲಿ ಮಾಡಿ ಹೇಳಿ ನನಗೆ. ಈ ಕೆಳಗಿನ ಕೋಷ್ಟಕ ಒಂದು ರೇಖಾಚಿತ್ರವನ್ನು ರಚಿಸಿ. ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಯನ್ನು ಗುರುತಿಸಿ. ಹೊಸ ಕ್ವಶನ್ ಆ್ಯಡ್ ಆಗಿದೆ. ಅದಾದ ನಂತರ ಕೆಳಗೆ ಕಾಣೆಯಾದ ಉತ್ಪನ್ನಗಳನ್ನು ಕಂಡು ಹಿಡಿಯಿರಿ. ತುಂಬ ಇಂಪಾರ್ಟೆಂಟ್, ಈಸಿ ಕ್ವಶನ್ ನೋಡ್ಕೊಂಬಿಡಿ. ಇಲ್ಲಿ ಕ್ವಶನಲ್ಲಿ ಅವರು ಇದು ಕೊಟ್ಟಿರ್ತಾರೆ, ಏನು ಕಾಲಮಲ್ಲಿ ಒಂದು ಟೇಬಲ್ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಬಿಡಿ. ಮಾರುಕಟ್ಟೆ ಸಮತೋಲನ ಬೆಲೆ ಇವನ್ನು ನೋಡ್ಕೊಳ್ಳಿ. ಈ ರೀತಿ ಹೊಸ ಒಂದು ಪ್ರಶ್ನೆ ಆ್ಯಡ್ ಆಗಿದೆ. GDPMP, NDPMP, GNPFC, NNPMP, NNPFC ವಿಸ್ತರಿಸಿ. ಇದನ್ನು ಕೊಟ್ಟಿದ್ದಾರೆ. 6 ಅಂಕದ ಪ್ರಶ್ನೆಗೆ ಡೈರೆಕ್ಟಾಗಿ ಹೋಗೋದಾದರೆ ಇಲ್ಲೆಲ್ಲ ಕೊಟ್ಟಿದ್ದೀನಿ. ಕ್ವಶನನ್ನು ನೋಡ್ತಾ ಹೋಗಿ. ಇವಿಷ್ಟು ಪ್ರಶ್ನೆ ಓದ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ನೀವು ನೋಡ್ತಾ ಹೋಗಿ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೊಡ್ತಾ ಇದ್ದೇನೆ ಇಲ್ಲಿ ಪ್ರಶ್ನೆಗಳನ್ನು. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. GDP ಲೆಕ್ಕಾಚಾರ ಮಾಡ್ತಕ್ಕಂಥ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತದೆ ಎಂಬ ಸಂಖ್ಯಾತ್ಮಕ ಅದನ್ನು ನೋಡ್ಕೊಳ್ಳಿ. ಸಂದಾಯವಾಗಿ ಟಿಪ್ಪಣಿ, ವಿಸ್ತಾರ ವಿನಿಮಯ, ಅವು ಎಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ತಾ ಹೋಗಿ. ಸೊ ಇಷ್ಟು ಪ್ರಶ್ನೆಯನ್ನು ನಾನು ಕೊಟ್ಟಿದ್ದೀನಿ. ಅದಾದ ನಂತರ 4 ಅಂಕದ ಪ್ರಶ್ನೆ, ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು ಪ್ರಶ್ನೆಯನ್ನು ನೋಡ್ತಾ ಹೋಗಿ. ಇಲ್ಲಿ ಕೃಷಿ ಕುಟುಂಬ ನೇಕಾರ ಯಾವ ರೀತಿಯ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಇದೆ ಅಂತ ಅದು ಒಂದು ಪ್ರಶ್ನೆನೇ ಆ್ಯಡ್ ಮಾಡ್ಕೊಳ್ಳಿ. ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೆಯಿರಿ. ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀನಿ. ಈಗ ಒಂದು ಆಯ್ಕೆಯ ಸಮಸ್ಯೆ ಏಕೆ ಉದ್ಭವ ಆಗ್ತಕ್ಕಂಥದ್ದು, ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ, ಉತ್ಪಾದನಾ ಸಾಧ್ಯತೆ ಗಣವನ್ನು ಏನೆಂದು ಅರ್ಥೈಸುವಿರಿ, ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರ, ಸೀಮಾಂತ ದೃಷ್ಟಿಕೋನ, ಬಜೆಟ್ ಎಂದರೇನು, MRS ಅನ್ನು ವಿಸ್ತರಿಸಿ, ಮಾರ್ಜಿನಲ್ ರೇಟ್ ಸಬ್ಸ್ಟಿಟ್ಯೂಷನ್, ಉತ್ಪಾದನೆಯ ಅರ್ಥವನ್ನು ಕೊಡಿ, ಉತ್ಪಾದನಾ ವೆಚ್ಚ ಅಂದ್ರೇನು, ಒಟ್ಟು ಉತ್ಪನ್ನ ಏನೆಂದು, ಒಟ್ಟು ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚದ ಸೂತ್ರ, ಸಾಮಾನ್ಯ ಲಾಭ, ಪೂರೈಕೆ ಅಂದ್ರೇನು, ಸಾಮಾನ್ಯ ಲಾಭದ ಅರ್ಥವನ್ನು ನೀಡಿ. ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ. ಪಿಯೆಟ್ ಹಣ ಅಂತಂದ್ರೇನು, ಅಧಿಕ ಶಕ್ತಿ ಹಣವನ್ನು ಅರ್ಥ ಬರೆಯಿರಿ. ಕೊರತೆ ಬೇಡಿಕೆಯಲ್ಲಿ ಅರ್ಥವನ್ನು ಪುರೋಗಾಮಿ ತೆರಿಗೆ ಅಂತಂದ್ರೇನು. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇದನ್ನು ಚರ್ಚೆ ಮಾಡೋಣ. MCQ ಬಿಟ್ಟ ಸ್ಥಳ ಹೊಂದಿಸಿ ಬರಿ, ಅವೆಲ್ಲ ಕ್ವಶನ್ಸನ್ನು ನಾನು ಚರ್ಚೆ ಮಾಡ್ತೀನಿ. ಈಗ ನೀವು ಮಾಡಬೇಕಾಗಿರೋದು ಏನಂತಂದರೆ, ಇವೆಲ್ಲ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ನಾನು ಪಿನ್ ಕಮೆಂಟಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ಕ್ವಶನ್ ಆನ್ಸರ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಎಲ್ಲವೂ ಅಲ್ಲಿದೆ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡಬೇಕು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.